ನನಗೆ ಪೂರ್ಣ ಪಿಕ್ಚರ್ ನೋಡಿದ ತಕ್ಷಣ ಬಹಳ ಥ್ರಿಲ್ ಆದ. ಈ ಒಂದು ಥಾಟ್ ಬಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ 4 ವೇದಗಳಲ್ಲಿ ಒಂದು, ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ಶತ್ರುಗಳನ್ನ ಸಂಹಾರ ಮಾಡೋದಕ್ಕಿಂತ ಬಳಸ್ತಾ ಅಂಶ. ಅದಾದ್ಮೇಲೆ ಏನಾಗ್ತದೆ, ಹಿಸ್ಟ್ರಿಯಲ್ಲಿ ಇದೆಲ್ಲ ಇದ್ರೆ ಬಹಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅಥರ್ವವೇದನ ಮುಚ್ಚಾಕ್ತಾರೆ. ಆದರೆ ಅದು ಸ್ಮೃತಿ ಅಂತದ್ದು ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬಾ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳ್ಳುತ್ತೆ. ಇವತ್ತು ದಟ್ ಹಸ್ ಗಾಟ್ ಒಂದು ಹೈಲೈಟ್ ಪವರ್ ಅನ್ನೋದು ಒಂದು ಇದೆ. ಇದು ಇದರ ಹಿನ್ನೆಲೆ. ಈ ಚಿತ್ರವನ್ನ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಈ ತರ ಒಂದು ಕಂಟೆಂಟ್ನ ಇವತ್ತಿನ ಜಾನ್ರಾಗೆ ಮಿಕ್ಸ್ ಮಾಡಿ ಇಷ್ಟು ಚೆನ್ನಾಗಿ ಜೋಡಿಸಿ, ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತೆ ಆ ರಿಕಾರ್ಡಿಂಗ್. ಇನ್ನೊಂದು ನನಗೆ ತುಂಬಾ ಹೆಮ್ಮೆ ಅಂದ್ರೆ, ಈ ಚಿತ್ರ 100% ಜಗ್ಗೇಶ್ ಸ್ಟುಡಿಯೋಲ್ಲೇ ನಡೆದಿದೆ. 100% ನಡೆದಂಥದ್ದು ಇಲ್ಲೇನೆ. ನಾನು ಸಾಂಗ್ ಆಡಿದ್ದೀನಿ ಅದರಲ್ಲಿ. ಏನು ಕೋಮಲ್ ಹಾಡ್ತಾರೆ, ಊಟ ಇಟ್ಟ ಭಗವಂತ, ಅದು ನಮ್ಮ ಶರಣ್ ಆಡಿದ್ದು. ಅವತ್ತು ಇವ್ರ ರೆಕಾರ್ಡಿಂಗ್ ಅಲ್ಲಿ ನಾನು ಇದ್ದೆ, ಜೊತೆಗಿದ್ದೆ. ಎಂಜಾಯ್ಡ್ ಲಾಟ್ ಅವತ್ತು. ಈ ದಿನ ನಾವು ಖುಷಿ ಪಟ್ಟಿದ್ದೇವೆ. ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಪಿಕ್ಚರ್ ಬೇಕು. ನಮಗೆ ಒಂದು ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು. ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ. ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ, ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಪಾತ್ರವೇ ಆಗೋದಿದೆಯಲ್ಲ, ಐ ಥಿಂಕ್ ತುಂಬ ದೊಡ್ಡ ಕಷ್ಟವಾದ ಕೆಲಸ ಅದು. ಯಾಕೆ ಕಷ್ಟವಾದ ಕೆಲಸ ಅಂದರೆ, ಸಾಮಾನ್ಯವಾಗಿ ಕೋಮಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ. ಕಾಮಿಡಿನೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ತಿಳ್ಕೊಂಡಿದ್ದೀರಿ. ಆದರೆ ಆ ಕಾಮಿಡಿ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನು ನೋಡಬೇಕು. ನಾನು ಒಬ್ಬ ಅಣ್ಣನಾಗಿ ಮಾತಾಡ್ತಾ ಇಲ್ಲ, ನಾನೊಬ್ಬ ಸಿನಿಮಾದಲ್ಲಿ ಎಷ್ಟು ವರ್ಷ ದುಡಿದವನಾಗಿ ನಾನು ಮಾತಾಡ್ತೀನಿ. ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು 5ರಿಂದ 6 ಸರಿ ನನ್ನ ಬೆನ್ನುರಿ ಜುಮ್ ದಟ್ ಈಸ್ ಆಕ್ಟಿವೇಶನ್. ಅದು ಆಕ್ಟಿವ್ ಆಗಿದೆ ಅಂತ ಒಂದು ಫೀಲ್. ಅದು ಭಾಳ ದೊಡ್ಡ ಖುಷಿ ಆಯಿತು. ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ, ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ. ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ನಿಮ್ಮ ಮುಂದೆ ಬರ್ತಾ ಇದೆ ಪಿಕ್ಚರು. ಇದನ್ನು ಹೃದಯದಿಂದ ನೋಡಿ, ಹೃದಯದಿಂದ ಅರಸಿ. ಕನ್ನಡ ಗೆಲ್ಲಬೇಕು, ಕನ್ನಡ ಗೆಲ್ತಾನೇ ಇರಬೇಕು. ಕನ್ನಡ ಮೊದಲು, ಮಿಕ್ಕಿದ್ದು ನಂತರ. ನನಗೆ ತುಂಬ ದೊಡ್ಡ ಸಂತೋಷ. ಲಾಸ್ಟ್ ಅಕ್ಟೋಬರಿಂದ ಮೇವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು, ಭಯ ಬಿದ್ದಿತ್ತು. ಲಾಸ್ಟು ಮೇವರೆಗೂ ಸ್ವಲ್ಪ ಭಯ ಬಿದ್ದಿದ್ದೆ ನಾನು. ಯಾಕೆ ಇಂಡಸ್ಟ್ರಿ ಈಗ ಆಗ್ತಾ ಇದೆ, ಯಾಕೆ ಜನ ಬರ್ತಾ ಇಲ್ಲ, ಏನಾಗ್ತಾ ಇದೆ, ಇದೆಲ್ಲ ತುಂಬ ದೊಡ್ಡ ಕೊರಗು ನನಗೆ. ಬಟ್ ಅದೇನೋ ಗೊತ್ತಿಲ್ಲ, ಶಾರದೆ ಆಶೀರ್ವಾದನೋ ಕನ್ನಡಿಗರ ಪ್ರೀತಿನೋ ಗೊತ್ತಿಲ್ಲ. ಮೇ ಆದ್ಮೇಲೆ ಓಪನ್ ಆಯ್ತು ನೋಡಿ ಕರ್ನಾಟಕ. ಇಡೀ ಭಾರತ ಕನ್ನಡದ ಕಡೆ ತಿರುಗಿ ನೋಡೋ ಮಟ್ಟಕ್ಕೆ ಇವತ್ತು ನಮ್ಮ ಕನ್ನಡದ ಹುಡುಗರು ಬೌಂಡ್ರಿ ಬಾಲ್ಗಳನ್ನ ಹೊಡಿತಾರೆ. ಅದು ತುಂಬ ದೊಡ್ಡ ಸಂತೋಷ ನನಗೆ. ನನ್ನ ಧೈರ್ಯ ಕೂಡ ಬಂದಿದೆ. ಹಾಗಾಗಿ ಈ ಪಿಕ್ಚರ್ನ ಕೋಣ ಮನಸ್ಸಿನಿಂದ ನೋಡಿ, ಹಾರೈಸಿ ಇಂಥ ಒಳ್ಳೊಳ್ಳೆ ಪ್ರಯೋಗ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಮ್ರನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎರಡನೇದು ತುಂಬ ಹೈಲೈಟ್ ಏನು ಅಂತಂದರೆ, ಕಲಾವಿದೆಯಾಗಿ ಬಂದಂಥವ್ರು ಹೆಣ್ಮಗಳು. ನಾವೆಲ್ಲ ಸುಮಾರು ಒಂದು 40 ಪಿಕ್ಚರ್ ಆದಮೇಲೆ ಪ್ರೊಡ್ಯೂಸರ್ ಆಗ ಧೈರ್ಯ ಮಾಡಿದ್ವಿ. ಇವರು ಆರಂಭದಲ್ಲೇ ಒಂದು ಅದ್ಭುತ ಪಿಕ್ಚರ್ನ ಕಾನ್ಸೆಪ್ಟನ್ನ ಮಾಡಿರೋದು ತುಂಬ ಧನ್ಯವಾದಗಳು. ಕನ್ನಡಕ್ಕೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಕೋಮಲ್ನೇ ಆಯ್ಕೆ ಮಾಡಿಕೊಟ್ಟಿರೋದು ನನಗೆ ಇನ್ನೂ ತುಂಬ ಖುಷಿ. ಅಣ್ಣನಾಗಿ ನಾನು ಕೋಮಲ್ನ ಬಾಲ್ಯಾವಸ್ಥೆ ಅಲ್ಲ, ಅವನು ಹುಟ್ಟಿದಾಗಿಂದ ನೋಡಿದ್ದೀನಿ. ನಾನು ನಮ್ಮ KC ಜನರಲ್ ಹಾಸ್ಪಿಟಲಲ್ಲಿ ಅವನು ಹುಟ್ಟಿದಾಗ ನಾನು ನಮ್ಮ ತಾಯಿನ ಬಿಟ್ಟಿರ್ತಾ ಇರಲಿಲ್ಲ. ಆಗ ನಮ್ಮ ಅತ್ತೆ ಎಲ್ಲರೂ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಆಸ್ಪತ್ರೆಗೆ ಹೋಗಿದ್ದಾಳೆ ಅಂತ ಅಂದಾಗ ನಾನು ಅಚ್ಚೆ ಹಿಡಿದಾಗ ಸರಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ನಾನು ಕೋಮಲನ್ನು ನಮ್ಮ ತಾಯಿ ಮಡ್ಲಲ್ಲಿ ನೋಡಿದೆ. ಫಸ್ಟ್ ಟೈಮ್ ಅವನು ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಭಾಳ ಕಳೆಯಾಗಿ
ಮುದ್ದಾಗಿ ಇದ್ದ ಅವನು. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಾನು ಕೋಮಲ್ ಜೊತೆ ಅನೇಕ ವಿಷಯದಲ್ಲಿ, ಅನೇಕ ಸನ್ನಿವೇಶದಲ್ಲಿ, ಅವನ ಎಲ್ಲ ವಿಷಯದಲ್ಲೂ ನನ್ನ ಜೊತೆಲಿ ಇದ್ದೀನಿ. ಅವನ ಬೆಳವಣಿಗೆ ನೋಡಿದ್ದೀನಿ, ಅವನ ಶ್ರಮನ ನೋಡಿದ್ದೀನಿ. ನನ್ನ ಪ್ರಕಾರ ನಾನೇನೋ ಪರೀಕ್ಷೆ ಮನಸ್ಥಿತಿ ಅನ್ನಲ್ಲ, ಇಸ್ ಎ ವಂಡರ್ಫುಲ್ ಶೋ ಮ್ಯಾನ್. ಅವನನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್. ಅಲ್ಲಿ ಯಾವ ಅನುಮಾನ ಇಲ್ಲ. ನೀವು ಆ ಥರ ಒಂದು ಪಾತ್ರನ ಕೊಟ್ಟಿದ್ದೀರಾ. ನನಗೆ ಈ ಪಿಕ್ಚರ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ದ ಲಾಸ್ಟ್ 20 minutes ಆಫ್ ದ ಪಿಕ್ಚರ್ ರೋಮಾಂಚ. ನಮಸ್ಕಾರ.